ವೆಲ್ಕಮ್ ಟು ಸಿದ್ದರಾಮೇಶ್ವರ ಸ್ಟಡಿ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಾಸಿ ಯುದ್ಧದ ಬಗೆಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹೇಳ್ಕೊಡ್ತೀನಿ. ಇದು 3ರಿಂದ 5 ಅಂಕದ ಪ್ರಶ್ನೆ ಆಗಿರುತ್ತೆ. ಎಲ್ಲ GPSTR ಬರೆಯುವಂತಹ ಸಮಾಜ ವಿಜ್ಞಾನ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ ಅನ್ಕೋತೀನಿ. ಹಾಗೂ SSLC ಮಕ್ಕಳಿಗೂ ಸಹ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಪ್ಲಾಸಿ ಕದನ ಅನ್ನೋದು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ತಳಪಾಯ ಹಾಕೋದಕ್ಕೆ ಪ್ರಮುಖವಾದಂತ ಯುದ್ಧ ಇದಾಗಿರೋದ್ರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನನ್ನ ಅಭಿಪ್ರಾಯ. ಸೊ ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಪ್ಲಾಸಿ ಕದನ ಯಾವಾಗ ನಡೀತು ಅಂದ್ರೆ ಜೂನ್ 23, 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. ಸೊ ಯಾರ್ಯಾರ ನಡುವೆ ನಡೆಯುತ್ತಂದ್ರೆ ರಾಬರ್ಟ್ ಕ್ಲೇವ್ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬ ಸಿರಾಜ್ ದೌಲ್ನ ನಡುವೆ ನಡೀತದ. ಸೊ ಎಲ್ಲಿ ನಡೀತದ ಹಾಗಿದ್ರೆ ಅಂದ್ರೆ ಪ್ಲಾಸಿ, ಈಗಿನ ಪಶ್ಚಿಮ ಬಂಗಾಳದಲ್ಲಿರುವಂತಹ ಒಂದು ಪ್ರದೇಶ. ಪ್ಲಾಸಿಯಲ್ಲಿ ಈ ಯುದ್ಧವು 1757ರಲ್ಲಿ ನಡೀತದ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡೇಟು ಮತ್ತೆ ತಿಂಗಳ ಇಯರ್ ಇದು ಮ್ಯಾಚ್ ದ ಫಾಲೋಯಿಂಗ್ ದಲ್ಲಿ ಕೇಳ್ತಾರೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಪ್ಲಾಸಿ ಯುದ್ಧಕ್ಕೆ ಕಾರಣಗಳು ಏನೇನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಈ ಕಾರಣಗಳನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಸಂಕ್ಷಿಪ್ತವಾಗಿ ನನ್ನದೇ ಆದಂತ ಒಂದು ನೋಟ್ಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಗೂ ಸಹ ಹೆಲ್ಪ್ ಆಗುತ್ತೆ. ಯಾವ ತರ ಅಂದ್ರೆ ಪ್ಲಾಸಿ ಕದನಕ್ಕೆ ಪ್ರಮುಖವಾದಂತ ಕಾರಣಗಳು ಅಂದ್ರೆ ರಾಜಕೀಯ ಕಾರಣ, ದಸ್ತಕಗಳ ದುರ್ಬಳಕೆ, ದೆನ್ ಮತ್ತೆ ಥರ್ಡ್ ಒನ್ ಫ್ರೆಂಚರಿಗೆ ಆಶ್ರಯ, ಕೋಲ್ಕತ್ತಾ ಕೋಟೆ ವಶಪಡಿಸಿಕೊಂಡಿರುವುದು, ದಿವಾನ್ ರಾಜವಲ್ಲಭನಿಗೆ ಆಶ್ರಯ ನೀಡಿರುವುದು, ಮತ್ತು ಲಾಸ್ಟ್ನೇದು ಕಪ್ಪು ಕಳಿ ದುರಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಾರಣಗಳನ್ನ ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ಈಸಿಯಾಗಿ 2ರಿಂದ 3 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂದ್ರೆ ನಾವಿಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಅಂದ್ರೆ 5 ಮಾರ್ಕ್ ಪ್ರಶ್ನೆಗೆ ಇವುಗಳನ್ನ ಪ್ರತಿಯೊಂದನ್ನು ನಾನು ನನ್ನ ನೋಟ್ಸ್ ಅನ್ನ ನಿಮ್ಗೋಸ್ಕರ ಶೇರ್ ಮಾಡಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಅದನ್ನ ನೀವು 2ರಿಂದ ಸಂಕ್ಷಿಪ್ತವಾಗಿ 3 ವಾಕ್ಯದಲ್ಲಿ ಬರೆದ್ರೆ ನಿಮ್ಗೆ 5 ಅಂಕದ ಪ್ರಶ್ನೆ ನಿಮ್ದಾಗುತ್ತೆ. ಪ್ಲಾಸಿ ಕದನಕ್ಕೆ ಸಂಬಂಧಿಸಿದಂತೆ ಕಾರಣಗಳು, ಅದರಲ್ಲಿ ನಾನು ಶಾರ್ಟ್ಸ್ ಆಗಿ ಏನೇನು ಕಾರಣಗಳು, ಅದಕ್ಕೆ ಏನೇನು ವಿಷಯ ಬೇಕೋ ಅಷ್ಟನ್ನೇ ನಾನು ಏನು ಮಾಡಿದ್ದೀನಿ ಇಲ್ಲಿ ಶೇರ್ ಮಾಡಿದ್ದೀನಿ. ಜಾಸ್ತಿ ಲೆಂತಿಯಾಗಿ ಬರೆಯೋಕ್ಕೆ ಹೋಗಿಲ್ಲ. ಯಾಕಂದರೆ ಎಕ್ಸಾಮಲ್ಲಿ ಟೈಮು ಲೆಸ್ ಆಗಿರೋದ್ರಿಂದ ನಾವು ಏನು ವಿಷಯ ಇದೆ ಅನ್ನೋದನ್ನು ಮಾತ್ರ ಬರೀಬೇಕು. ಫಸ್ಟು ಕಾರಣಗಳಲ್ಲಿ ನೋಡಿದಾಗ 1ನೇದು ರಾಜಕೀಯ ಕಾರಣ, ಓಕೆ. ಸೆಕೆಂಡು ದಸ್ತಕಗಳ ದುರ್ಬಳಕೆ. ನೆಕ್ಸ್ಟು ಪೇಜ್ ಟರ್ನಲ್ಲಿ ಇದೆ. ಫಸ್ಟು ರಾಜಕೀಯ ಕಾರಣದಲ್ಲಿ ಏನಿದೆ ಅಂತ ನೋಡ್ಕೊಂಬಿಡೋಣ. ಸಿರಾಜ್ ಉದ್ ದೌಲ್, ಶೌಕತ್ ಸಂಗ್, ಚಸ್ತಿ ಬೇಗಂ ಮುಂತಾದ ಅನೇಕ ಪ್ರತಿಸ್ಪರ್ಧಿಗಳನ್ನು ಹೊಂದಿದ್ದರು ಮತ್ತು ಅವರನ್ನು ಬ್ರಿಟಿಷರು ಬೆಂಬಲಿಸಿದರು. ಸೊ ದಿಸ್ ಈಸ್ ಅ ರಾಜಕೀಯ ಕಾರಣದಲ್ಲಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ನು ದಸ್ತಕಗಳ ದುರ್ಬಳಕೆ. ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಬಂಗಾಳದಲ್ಲಿ ತೆರಿಗೆ ಇಲ್ಲದೆ ವ್ಯಾಪಾರ ಮಾಡಲು ಅನುಮತಿ ನೀಡಿದ್ದರು. ಇದು ಎಲ್ರಿಗೂ ಗೊತ್ತು. ಮೊಘಲ್ ಚಕ್ರವರ್ತಿ ಏನು ಮಾಡ್ತಾನಂದ್ರೆ ಬ್ರಿಟಿಷರಿಗೆ ಬಂಗಾಳದಲ್ಲಿ ಯಾವುದೇ ತೆರಿಗೆ ಇಲ್ಲಾರ್ದ ವ್ಯಾಪಾರ ಮಾಡಬೇಕು ಅಂತ ಅವಕಾಶವನ್ನು ಕೊಡ್ತಾನೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ಸರ್ಕಾರವು ದಸ್ತಕಗಳನ್ನು ನೀಡಿತು. ಓಕೆ, ಇದು ವ್ಯಾಪಾರದ ಮೇಲಿನ ಕಸ್ಟಮ್ ಸುಂಕಗಳನ್ನು ವಿನಾಯಿತಿ ನೀಡಿತು. ಅದು ವ್ಯಾಪಾರದ ಮೇಲೆ ಕಸ್ಟಮ್ ಅಂದರೆ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಿತು. ಈಸ್ಟ್ ಇಂಡಿಯಾ ಕಂಪನಿಯ ಸೇವಕರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ಅವುಗಳನ್ನು ದುರುಪಯೋಗಪಡಿಸಿಕೊಂಡರು ಮತ್ತು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರಾಟ ಮಾಡಿದರು. ನೋಡಿ, ಅವೇ ದಸ್ತಕಗಳನ್ನು ದುರುಪಯೋಗ ಮಾಡಿಕೊಂಡ್ರು. ಇದರಿಂದ ರಾಜ್ಯಕ್ಕೆ ಆದಾಯದ ನಷ್ಟವಾಯಿತು. ಯಾವ ರೀತಿ ದಸ್ತಕಗಳ ದುರ್ಬಳಕೆಯಿಂದ ರಾಜ್ಯಕ್ಕೆ ನಷ್ಟವಾಯಿತು ಅನ್ನೋದನ್ನು ನಾನು 1-2 ಲೈನಲ್ಲಿ ಮಾತ್ರ ಬರ್ಕೊಂಡಿದ್ದೀನಿ. ಇಷ್ಟು ಸಾಕು. ಓಕೆ, ಇನ್ನು ನೆಕ್ಸ್ಟು ಥರ್ಡ್ಗೂ ರೀಸನ್ ಏನು ಅಂದರೆ ಫ್ರೆಂಚರಿಗೆ ಆಶ್ರಯ. ಓಕೆ, ಬ್ರಿಟಿಷರು ಮತ್ತು ಫ್ರೆಂಚರು ಪ್ರತಿಸ್ಪರ್ಧಿಗಳಾಗಿದ್ದರು. 1756ರಲ್ಲಿ ಫ್ರೆಂಚ್ ವ್ಯಾಪಾರ ಕೇಂದ್ರವಾದ ಚಂದ್ರನಾಗೂರನ್ನು ಆಂಗ್ಲರು ವಶಪಡಿಸಿಕೊಂಡರು. 1756ರಲ್ಲಿ ಏನು ಮಾಡ್ತಾರಂದರೆ ಫ್ರೆಂಚರ ವ್ಯಾಪಾರ ಕೇಂದ್ರವಾದ ಚಂದ್ರನಾಗೂರನ್ನು ಬ್ರಿಟಿಷರು ವಶಪಡಿಸ್ಕೊಡ್ತಾರೆ. ಮತ್ತು ಸಿರಾಜ್ ಉದ್ ದೌಲ್ ಕೆಲವು ಫ್ರೆಂಚ್ ಜನರಿಗೆ ಆಶ್ರಯ ನೀಡಿದರು. ಇದು ಬ್ರಿಟಿಷರನ್ನು ಕೆರಳಿಸಿತು. ಯಾಕಂದರೆ ಚಂದ್ರನಾಗೂರನ್ನು ಬ್ರಿಟಿಷರು ವಶಪಡಿಸ್ಕೊಂಡಿರ್ತಾರಲ್ಲ, ಸಿರಾಜ್ ಉದ್ ದೌಲ್ ಏನು ಮಾಡ್ತಾರಂದರೆ ಫ್ರೆಂಚರಿಗೆ ಆಶ್ರಯ ಕೊಡ್ತಾನೆ. ಇದರಿಂದ ಬ್ರಿಟಿಷರಿಗೆ ಕೋಪ ಬರುತ್ತೆ. ಇನ್ನು ನೆಕ್ಸ್ಟು ಫೋರ್ತ್ ಒನ್ನು ಕಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಳ್ಳುವುದು.
ಯಾವುದು 4ನೇ ರೀಸನ್ ಏನು ಅಂದರೆ ಕಲ್ಕತ್ತಾ ಕೋಟೆಯನ್ನು ವಶಪಡಿಸ್ಕೊಂಡ್ರು. ಯಾರು ನೋಡಿ, ಫ್ರೆಂಚರಿಗೆ ಹೆದರಿದ ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ತಮ್ಮ ಕೋಟೆಯನ್ನು ಬಲಪಡಿಸಿದರು. ಏನು ಮಾಡ್ತಾರಂದರೆ ಬ್ರಿಟಿಷರು ಏನು ಮಾಡ್ತಾರಂದರೆ ನವಾಬ್ನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ತಮ್ಮ ಕೋಟೆಯನ್ನು ಬಲಪಡಿಸ್ತಾರೆ. ಸಿರಾಜುದ್ದೌಲ್ ಅದನ್ನು ಕೆಡವಲು ಆದೇಶಿಸಿದನು. ಆದರೆ ಬ್ರಿಟಿಷರು ಹಾಗೆ ಅದನ್ನು ಮಾಡಲು ನಿರಾಕರಿಸಿದರು. ಇದರಿಂದ ಸಿರಾಜುದ್ದೌಲ್ ಜೂನ್ 1756ರಲ್ಲಿ ಕಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಂಡ. ಇದಿಷ್ಟು ಕಲ್ಕತ್ತಾ ಕೋಟೆಯನ್ನು ಯಾರು ವಶಪಡಿಸ್ಕೊಂಡ್ರು, ಯಾಕೆ ವಶಪಡಿಸ್ಕೊಂಡ್ರು ಅನ್ನೋದನ್ನು ನಾನು ಒಂದು 4 ಲೈನಲ್ಲಿ ಹಾಕಿದ್ದೀನಿ. ನೋಟ್ಸ್ ಬೇಕಾದರೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಿಗೆ ಮತ್ತು ಸಿರಾಜುದ್ದೌಲ್ ನಡುವೆ ಯುದ್ಧ ನಡೀತದ. ಇನ್ನು ನೆಕ್ಸ್ಟು 5th ಒನ್ನು, ದಿವಾನ್ ರಾಜವಲ್ಲಭನಿಗೆ ಆಶ್ರಯ. ದಿವಾನ್ ರಾಜವಲ್ಲಭ ಅವರು ತಮ್ಮ ಕಚೇರಿಯ ಲೆಕ್ಕ ಪತ್ರಗಳನ್ನು ಇತ್ಯರ್ಥಪಡಿಸಲಿಲ್ಲ ಮತ್ತು ನವಾಬರಿಂದ ಬಲವಂತಪಡಿಸಿದಾಗ ಅವರು ಬ್ರಿಟಿಷರ ಬಳಿಗೆ ಹೋಗಿ ಆಶ್ರಯ ಪಡೆದಿರು. ನೋಡಿ, ಇದು ಸಿರಾಜುದ್ದೌಲನನ್ನು ಕೆರಳಿಸಿತು. ದಿವಾನ್ ರಾಜವಲ್ಲಭನಿಗೆ ಯಾರು ಆಶ್ರಯ ಕೊಡ್ತಾರ ಅಂದರೆ ಬ್ರಿಟಿಷರು. ಅದಕ್ಕೋಸ್ಕರ ಸಿರಾಜುದ್ದೌಲ ಬ್ರಿಟಿಷರ ಮೇಲೆ ಕೆರಳ್ತಾನೆ. ಇನ್ನು ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟು, ಕಪ್ಪು ಕುಳಿ ದುರಂತ. ಇದು 1 ಮಾರ್ಕ್ ಕ್ವಶನ್ಸ್ಗೂ ಕೇಳ್ತಾ ಇರ್ತಾರೆ. ನೋಡಿ, ಕಪ್ಪು ಕುಳಿ ದುರಂತ ಯಾವಾಗ ನಡೀತು, ಎಲ್ಲಿ ನಡೀತು ಅಂದಾಗ, ಕಲ್ಕತ್ತಾದ ಮೇಲಿನ ದಾಳಿಯ ಸಮಯದಲ್ಲಿ ಸಿರಾಜುದ್ದೌಲ್ 146 ಬ್ರಿಟಿಷರನ್ನು ವಶಪಡಿಸಿಕೊಂಡ. ನೋಡಿ, ಯಾರು ಸಿರಾಜುದ್ದೌಲ್ ಏನು ಮಾಡ್ತಾನಂದರೆ ಕಲ್ಕತ್ತಾ ಮೇಲೆ ದಾಳಿ ಮಾಡಿದಾಗ 146 ಬ್ರಿಟಿಷರನ್ನು, ಎಷ್ಟು ಜನ, 146 ಬ್ರಿಟಿಷರನ್ನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ಮತ್ತು ಆ ಕೈದಿಗಳನ್ನು ತೆಗೆದುಕೊಂಡು ಅವ್ರನ್ನ ಏನು ಮಾಡ್ತಾನಂದರೆ 15x18, ನೋಡಿ ನಾನು ಅಂಡರ್ಲೈನ್ ಮಾಡಿದ್ದೀನಿ, ಆ ಕೋಣೆಯಲ್ಲಿ ಇರಿಸ್ತಾನೆ. ನೋಡಿ, ಅಷ್ಟು ಚಿಕ್ಕದಾದ ಕೋಣೆಯಲ್ಲಿ 146 ಬ್ರಿಟಿಷರನ್ನು ಬಂಧಿಸ್ತಾನೆ. ದೆನ್ ಕೊನೆಗೆ ಏನಾಗುತ್ತೆ, ಅವರಲ್ಲಿ 123 ಜನರು ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ತಾರೆ. ಎಷ್ಟು ಜನ ಸತ್ತೋಗ್ತಾರೆ ಅಂದರೆ 123 ಜನ ಉಸಿರುಗಟ್ಟೆ ಸತ್ತೋಗ್ತಾರೆ. ಕೇವಲ 23 ಮಂದಿ ಮಾತ್ರ ಬದುಕುಳ್ತಾರೆ. ಇದನ್ನೇ ನಾವೇನಂತೀವಿ ಅಂದ್ರೆ ಕಪ್ಪು ರಂಧ್ರ ದುರಂತ ಅಥವಾ ಕಪ್ಪು ಕುಳಿ ದುರಂತ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ಸೋಷಿಯಲ್ ಸ್ಟಡಿ ಯಾರೆಲ್ಲ ಮಾಡ್ತಾ ಇರ್ತಿರಲ್ಲ, ಈ ಥರ ದುರಂತಗಳನ್ನು ಒಂದು ಸ್ವಲ್ಪ ನೆನಪಿಟ್ಕೋಬೇಕು. ಓಕೆ, ಸೊ ಇವೆಲ್ಲ 5 ಪಾಯಿಂಟ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟು. ಈ ಎಕ್ಸಾಮಲ್ಲಿ ಆರಾಮವಾಗಿ ನೀವು 3ರಿಂದ 5 ಅಂಕದ ಪ್ರಶ್ನೆಗಳನ್ನು ಟಚ್ ಮಾಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ಕ್ವಶನ್ಸನ್ನು ನಿಮಗೋಸ್ಕರ ತರ್ತೀನಿ. ಥ್ಯಾಂಕ್ ಯು.